ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಯುಗಾದಿ ಹಬ್ಬಕ್ಕೋಸ್ಕರ ಕಾಯಿ ಹೋಳಿಗೆ ಮಾಡಾಕತ್ತೀನಿ ರೀ. ನೀವು ಬೇಕಾದ್ರೆ ಯುಗಾದಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ಈಗ ಕಾಯಿ ಹೋಳಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪರಾತ್ ತೊಗೋತೀನಿ ರೀ. ಈಗ ಇದಕ್ಕೆ 1 ಕಪ್ ಚಿರಟ್ ರವೆ ತೊಗೊಂಡೇನಿ ರೀ, ಅವು ಹಾಕೋತೀನಿ ರೀ. ನೀವು ಬರೀ ಚಿರಟ್ ರವದಲ್ಲಿ ಆದರೂ ಮಾಡ್ಕೋಬೋದು, ಇಲ್ಲ ಬರೀ ಮೈದಾ ಹಿಟ್ಟಲ್ಲಿ ಆದರೂ ಮಾಡ್ಕೋಬೋದು. ನಾನು ಅದು ಅರ್ಧ ಹಾಕೊಳಕತ್ತೀನಿ ರೀ. 1 ಕಪ್ ಚಿರಟ್ ರವೆ ಹಾಕೊಂಡೇನಿ, 1 ಕಪ್ ಮೈದಾ ಹಿಟ್ಟು ಹಾಕೋತೀನಿ ರೀ. ಇಲ್ಲಪ್ಪ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ನೀವು 1 ಕಪ್ ಗೋಧಿ ಹಿಟ್ಟು ಹಾಕೋಬೋದು, ಇಲ್ಲ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು ರೀ. ನಾನು ಸುಮಾರು ನಮ್ಮನೆ ಎಲ್ಲ ಹೋಳಿಗೆಗಳು ಗೋಧಿ ಹಿಟ್ಟಲ್ಲೇ ಮಾಡೀನಿ ರೀ. ಈಗ ಕಾಯಿ ಹೋಳಿಗೆಗೆ ಮಾತ್ರ ರವೆ ಮತ್ತು ಮೈದಾ ಹಿಟ್ಟು ಬಳಸಿ ಮಾಡಾಕತ್ತೀನಿ ನೋಡಿರಿ. 1 ಚಿಟಿಕೆ ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಹಿಟ್ಟು ಕಲಿಸ್ಕೊತೀನಿ ರೀ. ನಾನು ಚಿರೋಟ್ ರವೆ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಮೀಡಿಯಮ್ ರವೆನೂ ತೊಗೋಬೋದು, ಚಿರೋಟ್ ರವೆನೂ ತೊಗೋಬೋದು. ಚಿರೋಟ್ ರವೆ ತೊಗೊಳೋದ್ರಿಂದ ಬೇಗ ಹಿಟ್ಟು ನೆನಿತೈತೆ ರೀ. ನೀವು ಮೀಡಿಯಮ್ ರವೆ ತೊಗೊಂಡ್ರೆ ಒಂದು 2-3 ತಾಸು ನೆನೆಸ್ಬೇಕಾಗ್ತೈತಿ. ಹಾಗಾಗಿ ನಾನು ಚಿರೋಟ್ ರವೆ ತೊಗೊಂಡೇನಿ. ಚಿರೋಟ್ ರವೆ ತೊಗೊಳೋದು ಒಳ್ಳೇದು ರೀ. ನಾನು ಹಿಂದಿನ ಎಪಿಸೋಡಲ್ಲಿ ಬೇಳೆ ಹೋಳಿಗೆ ಮಾಡಿ ತೋರಿಸೀನಿ ರೀ. ಈಗ ಇವತ್ತು ಕಾಯಿ ಹೋಳಿಗೆ ಮಾಡಿ ತೋರ್ಸಾಕತ್ತೀನಿ. ನೀವು ಬೇರೆ ಬೇರೆ ರೆಸಿಪಿಗಳು ಯಾವ ಬೇಕನ್ನೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ. ಯುಗಾದಿ ಹಬ್ಬಕ್ಕೆ ಯಾರು ಕಾಯಿ ಹೋಳಿಗೆ ಮಾಡ್ಕೋತಾರೆ, ಯಾರು ಸಜ್ಕದ ಹೋಳಿಗೆ ಮಾಡ್ಕೋತಾರೆ, ಯಾರು ಬೇಳೆ ಹೋಳಿಗೆ ಮಾಡ್ಕೋತಾರೆ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಹಾಗಾಗಿ ನಾನು ಎಲ್ಲ ನಮ್ಮನೆ ಮಾಡಿ ತೋರ್ಸಾಕತ್ತೀನಿ ರೀ. ಈಗ ನಾನು ಈ ಹದದಾಗ ನಾದ್ಕೊಂಡೇನಿ ನೋಡಿರಿ. ಈ ರೀತಿ ಅಳಕೆ ಇರಬೇಕು ರೀ ಹಿಟ್ಟು. ನಾವು ಚಿರೋಟ್ ರವೆ ಹಾಕಿರ್ತೀವಿ ರೀ, ಇದು ನೆನಿಬೇಕು ರೀ. ಎಷ್ಟು ನೆನಿತೈತಲ್ಲ ಅಷ್ಟು ಚಲೋ ಹೋಳಿಗೆ ಬರ್ತಾವೆ ರೀ. ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಗೆ ಯಾವ ರೆಸಿಪಿ ಬೇಕನ್ನೋದು ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಅಲ್ಲೇ ಗೊತ್ತಾಗ್ತೈತೆ ರೀ. ಎಲ್ಲ ರೆಸಿಪಿ ನನ್ನ ಚಾನಲ್ದಾಗ ಅದಾವೆ ರೀ. ಈಗ ನೋಡಿರಿ, ನಾ ಈ ರೀತಿ ಹಿಟ್ಟು ನಾದ್ಕೊಂಡೇನಿ ನೋಡಿರಿ. ಇದೊಂದು ಸ್ವಲ್ಪ ನೆನಿಲ್ರಿ. ಈಗ ನಾ 1-2 ಸ್ಪೂನ್ ಎಣ್ಣೆ ಹಾಕಿ ಇದು ಹಿಟ್ಟು ನೆನೆಯಕ್ಕೆ ಇಡ್ತೀನಿ ರೀ. ಈ ಕಾಯಿ ಹೋಳಿಗೆನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಈಗ ನಾನು 2 ಕಾಯಿ ಒಡೆದು ಸಣ್ಣ ಪೀಸ್ ಮಾಡಿ ಇಟ್ಕೊಂಡೇನಿ ರೀ. ಕೊಬ್ಬರಿ ತೊಗೊಂಡಿನಿ. ಈಗ ಇದು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ ರೀ. ಪೂರ್ತಿ ತರಿಯಾಗಿ ರುಬ್ಕೋಬೇಕು ರೀ. ನಾನು 2 ಕಾಯಿದು ಮಾತ್ರ ಮಾಡಾಕತ್ತೀನಿ, ಮೀಡಿಯಮ್ ಸೈಜದ್ದು. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಇದು ನೀರು ಹಾಕ್ಲಾರ್ದೆ ರುಬ್ಕೋಬೇಕು ರೀ. ನೀವು ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗ್ತದೆ. ಅವಾಗ ಹೋಳಿಗೆ ಹರಿಲಾರ್ದಂಗೆ ಚಲೋ ಹೊತ್ತಿಗೆ ಬರ್ತಾವೆ ರೀ. ಏನಾರು ಕಾಳು ಉಳಿತಂದ್ರೆ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತೆ ರೀ. ಈಗ ನಾನು ರುಬ್ಕೊಂಬಂದಿನಲ್ಲ ರೀ, ಆ ಕೊಬ್ಬರಿ ಎಷ್ಟು ಕಪ್ ಆಗ್ಯದ ಅನ್ನೋದು ಈಗ ನಾನು ನಿಮ್ಗೆ ಅಳದು ತೋರಿಸ್ತೀನಿ ನೋಡಿರಿ. ಈ ಥರ ರುಬ್ಕೊಂಡಿನಿ ನಾನು. ಈಗ 1 ಕಪ್ಪಿಲೆ ನಾವು ಅಳದು ತೊಗೊಂಡ್ರೆ ಬೆಲ್ಲ ಹಾಕೊಳಕ್ಕೆ ಕರೆಕ್ಟಾಗಿ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, 1 ಕಪ್ ಇದು ಹಾಕೋತೀನಿ ರೀ. ಇದು ಹಸಿ ಕೊಬ್ಬರಿ ರೀ, ರುಬ್ಕೊಂಡಿನಿ. ಇದು ಹಾಕೋತೀನಿ ನೋಡಿರಿ. ಈ ಕೊಬ್ಬರಿ ಎಷ್ಟಾಗಿರ್ತೈತಲ್ಲ ಅಷ್ಟು ಬೆಲ್ಲ ತೊಗೋಬೇಕಾಗ್ತೈತೆ ರೀ. ಈಗ ನಂದು 2.5 ಕಪ್ನಷ್ಟು ಕೊಬ್ಬರಿ ಆಗೈತೆ ನೋಡಿರಿ. ಈಗ 1 ಕಪ್ ಹಾಕೊಂಡಿನಿ, ಇದು 2 ಕಪ್ಪ. 3ನೇ ಕಪ್ಪಿಗೆ ಅರ್ಧ ಆಗೈತೆ ನೋಡಿರಿ. ಪೂರ್ತಿ ಆಗಿಲ್ಲ, ಅರ್ಧ ಆಗೈತಿ. ನಾನೀಗ 2 ಕಪ್ ಬೆಲ್ಲ ಹಾಕೋತೀನಿ. ನೀವು ಬೆಲ್ಲ ಜಾಸ್ತಿ ಬೇಕಂದ್ರೆ ಸಮ ಹಾಕೋರಿ. ಸಮ ಹಾಕೊಂಡ್ರೆ ಭಾಳ ಸ್ವೀಟ್ ಆದ್ರೆ ಹೋಳಿಗೆ ತಿನ್ನೋಕ್ಕಾಗಲ್ಲ ರೀ. ಸ್ವಲ್ಪ ಸಪ್ಪಗಾದ್ರೆ ಹೋಳಿಗೆ ತಿನ್ನೋಕೆ ಕರೆಕ್ಟ್ ಆಗುತ್ತೆ ರೀ. ಇದು 2.5 ಕಪ್ಪಿಗೆ 2 ಕಪ್ ಬೆಲ್ಲ ಹಾಕೋತೀನಿ ನೋಡ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದ್ರಾಗ 1 ಸ್ಪೂನ್ ಗಸಗಸಿ ತೊಗೊಂಡಿನಿ, ಗಸಗಸಿ ಹಾಕೋತೀನಿ ನೋಡಿರಿ. ಇವು ಗಸಗಸಿ ಸ್ವಲ್ಪ ಹುರ್ಕೋಬೇಕು ರೀ. ನೀವು ಗಸಗಸಿ ಹಾಕೋಬೋದು, ಏಲಕ್ಕಿ ಹಾಕೋಬೋದು, ಜಾಕಾಯಿ ಹಾಕೋಬೋದು, ಶುಂಠಿ ಸೊಂಪು ಹಾಕೋಬೋದು. ನಿಮ್ಗೆ ಏನು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಇವು ಗಸಗಸಿ ಬೇಗ ಹೊತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತದೆ. ಚಟಪಟ ಅಂದ ತಕ್ಷಣ ತಕ್ಕೊಂಬಿಡ್ರಿ. ಈಗ ನೋಡಿರಿ, ಇವು ಗಸಗಸಿ ಹುರಿದಾವು. ನಾ ತಕ್ಕೋತೀನಿ ನೋಡಿ ಕಲರ್ ಚೇಂಜ್ ಆಗ್ಯಾವ ಮತ್ತು ಚಟಪಟ ಸೌಂಡ್ ಬರಾಕತ್ತಾವ ನೋಡಿರಿ. ಇವು ಸಣ್ಣ ಇರ್ತಾವ್ರಿ ಗಸಗಸಿ, ಬೇಗ ಹೊತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತದೆ ರೀ. ನೋಡಿರಿ, ನಿಮ್ಮ ಕಲರ್ ಚೇಂಜ್ ಆಗ್ಯಾವ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈಗ ನಾನು ಅದೇ ಪಾತ್ರೆ ವಾಪಸ್ ಇಟ್ಕೋತೀನಿ ನೋಡಿರಿ. ಈಗ ನೋಡಿರಿ, ಈ ಕಪ್ಪಿಲೆ 2.5 ಕಪ್ ಕೊಬ್ಬರಿ ತೊಗೊಂಡಿನಿ. ಈಗ 2 ಕಪ್ ಬೆಲ್ಲ ಹಾಕೋತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗ್ಸಕ್ಕೆ ಇಡೋಣ್ರಿ. ಜಾಸ್ತಿ ನೀರು ಹಾಕೋಬೇಡ್ರಿ, ಸ್ವಲ್ಪ ಹಾಕೋಬೇಕಾಗ್ತದೆ. ಬೆಲ್ಲ ಕರಗೋಷ್ಟು ಹಾಕೊಂಡ್ರೆ ಸಾಕು. ಇದು ಬೆಲ್ಲ ಕರಗಲ್ರಿ. ನೀವು ಸಣ್ಣಗೆ ಪುಡಿ ಮಾಡಿದ್ರಿ ಅಂದ್ರೆ ಬೆಲ್ಲ ಬೇಗ ಕರಗ್ತೈತೆ. ಈಗ ನೋಡಿರಿ, ಬೆಲ್ಲ ಕರಗೈತಿ. ನಾ ಇದು ಜರಡಿ ಮಾಡ್ಕೋತೀನಿ. ಬೆಲ್ಲದಾಗ ಏನಾರು ಕಸ ಕಡ್ಡಿ ಇರ್ತೈತಲ್ರಿ, ಹಾಗಾಗಿ ಸೋದಿಸ್ಕೋಬೇಕಾಗ್ತೈತಿ. ಈಗ ನಾನು ಸೋದಿಸ್ಕೋತೀನಿ ನೋಡಿರಿ. ಈಗ ನಾನು ಬೆಲ್ಲ ಏನು ಕರಗಿಸ್ಕೊಂಬಂದಿನಲ್ರಿ, ಇದು ಸೋದಿಸ್ಕೋತೀನಿ ನೋಡಿರಿ. ಇದು ಬೆಲ್ಲ ಸೋದಿಸೋ ಉದ್ದೇಶ ಏನಂದ್ರೆ ಬೆಲ್ಲದಾಗ ಏನಾರು ಕಸ ಕಡ್ಡಿ ಇತ್ತಂದ್ರೆ ಆಚೆ ಬರ್ತೈತಿ ಅಂತ ಅಷ್ಟೇ ರೀ. ಈಗ ನಾನು ಈ ಪಾತ್ರೆ ತೊಳೆದು ಈಗೇನು ಬೆಲ್ಲ ಸೋದಿಸ್ಕೊಂಡಿದ್ನಲ್ಲ ಅದು ಹಾಕೋತೀನಿ ನೋಡಿರಿ. ಇದು ಬೆಲ್ಲ ಕುದಿಬೇಕ್ರಿ. ಈಗ ನೋಡಿರಿ, ಇದು ಬೆಲ್ಲ ಕರಗಿದ್ದು ಸೋಸ್ಕೊಂಬಂದಿದ್ನೆಲ್ಲ ಈಗ ಇದು ಕುದಿ ಹಾಕತ್ತೈತೆ ನೋಡಿರಿ.
ಈ ರೀತಿ ಒಂದು ಉಗಿ ಕುದಿಬೇಕ್ರಿ. ಇದೇನು ಪಾಕ ಆಗ್ಬೇಕಂತೇನಿಲ್ಲ ರೀ, ಈ ರೀತಿ ಕುದ್ರೆ ಸಾಕ್ರಿ. ನೋಡಿರಿ ಈ ರೀತಿ ಕುದಿಯಾಕತ್ತಾಗ ನಾವೇನು ಕೊಬ್ಬರಿ ಇಟ್ಕೊಂಡಿದ್ವಿ ಅಲ್ಲ ಅದು ಹಾಕ್ಕೊಳ್ಳೋಣ. ನೋಡಿರಿ ನಾನು ಈ ರೀತಿ ನುಣ್ಣಗೆ ರುಬ್ಕೊಂಬಂದಿನಿ. ಇದು ಹಾಕ್ಕೋತೀನಿ ನೋಡಿರಿ. ಈ ಬೆಲ್ಲದ ಪಾಕದಾಗ ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ನಾವು ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಬೇಯಿಸ್ಕೋಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಹೂರ್ಣ ರೆಡಿ ಆಗಿಬಿಡ್ತೈತ್ರಿ. ಬೆಲ್ಲ ಕರಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕ್ರಿ, ಜಾಸ್ತಿ ಏನು ಬೇಡ್ರಿ. ಇದೊಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಕೊಬ್ಬರಿದು ಹಸಿ ವಾಸನೆನೂ ಹೋಗ್ಬೇಕ್ರಿ. ಮತ್ತು ಬೆಲ್ಲ ಕೊಬ್ಬರಿ 2 ಒಂದುಗೂಡ್ಬೇಕ್ರಿ, ಅಲ್ಲಿವರೆಗೆ ಬೇಯಿಸ್ಕೋಬೇಕಾಗ್ತೈತ್ರಿ. ಈಗ ನಾನು ಒಂದು 3-4 ನಿಮಿಷ ಬೇಯಿಸ್ಕೊಂಡೇನಿ ರೀ. ಇದು ಹೂರ್ಣ ಅದ ಈ ರೀತಿ ಗಟ್ಟಿ ಆಗ್ಬೇಕು ನೋಡಿರಿ. ಈ ರೀತಿ ಗಟ್ಟಿಯಾಗಿ ಒಂದುಗೂಡ್ಬೇಕು ರೀ. ಬೆಲ್ಲ ಮತ್ತು ಕೊಬ್ಬರಿ 2 ಒಂದುಗೂಡ್ಬೇಕು, ಅಲ್ಲಿವರೆಗೆ ನೀವು ಬೇಯಿಸ್ಕೋಬೇಕಾಗ್ತೈತ್ರಿ. ಈಗ ಇದಕ್ಕೆ ನಾನು ಗಸಗಸಿ ಏನು ಹುರಿದಿಟ್ಟಿದ್ನಲ್ಲ ರೀ ಅವು ಹಾಕ್ಕೋತೀನಿ ನೋಡಿರಿ. ಏಲಕ್ಕಿ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಗಸಗಸಿ ರುಬ್ಬಿ ಆದರೂ ಹಾಕ್ಕೋಬೋದು, ಹಾಗೆ ಆದರೂ ಹಾಕ್ಕೋಬೋದು. ನಾನೀಗ ಹಾಗೆ ಹಾಕ್ಕೊಂಡೇನಿ ನೋಡಿರಿ. ನೀವು ಹೆಂಗೆ ಕಾಯಿ ಹೋಳಿಗೆ ಮಾಡ್ತೀರಿ ಅನ್ನೋದು, ನಾನು ಈ ರೀತಿ ಕಾಯಿ ಹೋಳಿಗೆ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಹೆಂಗೆ ಮಾಡ್ತೀರಿ ಕಾಯಿ ಹೋಳಿಗೆ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ಕೊಬ್ಬರಿ ಬೆಲ್ಲ ಎಲ್ಲ ಕೂಡೈತಿ, ಈ ರೀತಿ ಹೂರ್ಣ ರೆಡಿ ಆಗೈತಿ ನೋಡಿರಿ. ನಾವು ಬೆಲ್ಲ ಕರಗಿಸಿ ಹಾಕೊಳ್ಳೋದ್ರಿಂದ ಬೇಗಕ್ಕೆ ಬೆಲ್ಲ ಕೊಬ್ಬರಿ ಜೊತೆ ಮಿಕ್ಸ್ ಆಗ್ತೈತ್ರಿ. ಈಗ ನೋಡಿರಿ ಇದು ಹೂರ್ಣ ರೆಡಿ ಆಗೈತಿ. ನಾನು ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ, ಹಾಗಾಗಿ ಒಂದು ಪರಾತಿಗೆ ಹಾಕೋತೀನಿ ನೋಡಿರಿ. ನೋಡಿರಿ ನಿಮ್ಗೆ ಹೂರ್ಣದ ಹದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿ ವಿಡಿಯೋದಾಗ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಹೋಳಿಗೆ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ ಹೂರ್ಣ ಪೂರ್ತಿ ತಣ್ಣಗಾಗೈತಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊರಿ. ನೋಡಿ ನಾನು ಪೂರ್ತಿ ತಣ್ಣಗಾದ್ಮೇಲೆ ತೋರ್ಸಾಕತ್ತೀನಿ. ಕೈಗೆ ಒಂದು ಇಟ್ಟು ಅಂಟ್ಕೋತಾ ಇಲ್ಲ ನೋಡಿರಿ. ಈ ರೀತಿ ಆಗಿದ್ರೆ ಹೂರ್ಣ ಹದ ಕರೆಕ್ಟ್ ಐತೆ ಅಂತ ಅರ್ತಾರೆ. ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊಳಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ ನಾವು ಹೂರ್ಣ ರೆಡಿ ಮಾಡಿ ಹೂರ್ಣ ಉಂಡೆ ಮಾಡಿ ಇಟ್ಕೊಂಡೀನಿ. ಈಗ ಇಲ್ಲಿ ಹಿಟ್ಟಿನ ಹಾಕ್ಬಿಟ್ಟಿದ್ದೆ. ಇದು 1 ಅವರ್ ನೆಂದೈತಿ. ಈಗ ನೋಡಿರಿ ನಾನು ಎಣ್ಣೆ ಮೇಲೆ ಹಾಕ್ಕೊಂಡಿದ್ದೆ. ಇದು ಎಣ್ಣೆ ಹೆಂಗೆ ತೇಲಾಕತ್ತೈತೆ ನೋಡಿರಿ. ಎಣ್ಣೆ ಏನು ಹಿಡಿಯಲ್ರಿ ಇದ್ರಾಗ. ಈಗ ಇದು ಎಣ್ಣೆ ಹಚ್ಕೊಂಡು ನಾವು ಹೋಳಿಗೆ ಮಾಡ್ಕೋಬೋದು ರೀ. ಈಗ ನೋಡಿರಿ ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಹಿಟ್ಟು ಮಿದ್ಕೋಬೇಕಾಗ್ತೈತಿ. ಈಗ ನಾನು ಇದು ಎಣ್ಣೆನ ಹಿಂಗೆ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಈ ಕವರಿಗೆ ಎಣ್ಣೆ ಸವರ್ಕೋತೀನಿ ನೋಡಿರಿ. ನೀವು ಪ್ಲಾಸ್ಟಿಕ್ ಕವರ್ ಆದರೂ ತೊಗೋರಿ, ಹೋಳಿಗೆ ತಟ್ಟು ಶೀಟ್ ಆದರೂ ತೊಗೋರಿ, ಬಟರ್ ಪೇಪರ್ ಆದರೂ ತೊಗೋರಿ, ಇಲ್ಲ ಬಾಳೆ ಎಲೆ ಆದರೂ ತೊಗೋರಿ, ಇಲ್ಲ ಡೈರೆಕ್ಟ್ ಹಾಗೆ ಆದರೂ ತಟ್ಕೊಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತಟ್ಕೊಬೋದು ರೀ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ಈ ರೀತಿ ಕವರಿಗೆ ಎಣ್ಣೆ ಹಚ್ಕೊಂಡು ಈಗ ಹೋಳಿಗೆ ತಟ್ಕೋತೀನಿ ರೀ. ನಾನು ಈ ಸೈಜಲ್ಲಿ ಕಣಕ ತೊಗೊಂಡಿನಿ, ಅಂದ್ರೆ ಹಿಟ್ಟು ತೊಗೊಂಡಿನಿ. ನಾನು ರವೆ ಮೈದಾ ಹಿಟ್ಟು ಹಾಕಿ ನಾದ್ಕೊಂಡಿದ್ನೆಲ್ಲ ಇದೊಂದು ಅರ್ಧ ಗಂಟೆ ನೆಂದೈತಿ. ಇದು ತೊಗೊಂಡಿನಿ ನೋಡಿರಿ. ಈ ರೀತಿ ಸ್ವಲ್ಪ ಅಗಲ ಮಾಡ್ಕೋತೀನಿ ರೀ. ನಾ ಏನು ಹೂರ್ಣದ ಉಂಡೆ ಮಾಡ್ಕೊಂಡಿನಲ್ರಿ ಈ ಸೈಜಲ್ಲಿ ಇದು ಇಟ್ಕೋತೀನಿ ನೋಡಿರಿ. ಈಗ ಇದ್ರೊಳಗೆ ತುಂಬ್ಕೋತೀನಿ ರೀ. ಹಿಟ್ಟಿನ ಹದ ಹೂರ್ಣದ ಹದ ಸೇಮ್ ಇರ್ಬೇಕು ರೀ. ಹಿಟ್ಟು ಅಳಸ ಹೂರ್ಣ ಗಟ್ಟಿ ಆಯ್ತಂದ್ರೆ ಇದು ಕಣಕ ದಂಡಿಗೆ ಬರೋ ಸಾಧ್ಯತೆ ಇರ್ತೈತೆ ರೀ. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತೆ ರೀ. ಇದು ಎಕ್ಸ್ಟ್ರಾ ಹಿಟ್ಟಾಗಿದ್ದು ತಕ್ಕೋತೀನಿ ನೋಡ್ರಿ. ಈ ರೀತಿ ಚಲೋ ಹೊತ್ತಿಗೆ ಉಂಡಕ್ಕೆ ಮಾಡ್ಕೋಬೇಕಾಗ್ತದೆ. ನಿಮ್ಮ ಹಿಟ್ಟಿನ ಹದ ಹೂರ್ಣ ಹದ ಸರಿಯಾಗಿತ್ತಂದ್ರೆ ಹೋಳಿಗೆ ಮಸ್ತಾಗಿ ಬರ್ತಾವ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಇದೊಂದು ಸ್ವಲ್ಪ ಹಿಂಗೆ ಕೈಲೇ ಅಗಲ ಮಾಡ್ಕೋತೀನಿ ರೀ. ಈಗ ನಾನು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿನಿ. ನಾನು ಕೈಲೇ ಮಾಡ್ಕೋತೀನಿ ರೀ, ಲಟ್ಟಸಲ್ಲ. ಕೈಲೇ ಹೋಳಿಗೆ ತಟ್ಕೋತೀನಿ ನೋಡಿರಿ. ಈಗ ಇದ್ರ ಮ್ಯಾಗ ಇನ್ನೊಂದು ಕವರ್ ಹಾಕ್ಕೊಂಡು ತಟ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಬೆಳ್ಳುಣಿಗಿಲೆ ಆದರೂ ಲಟ್ಟಿಸ್ಬೋದು, ಹಿಂಗೆ ಕೈಲೇ ಆದರೂ ಲಟ್ಟಿಸ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೋರಿ. ಈ ರೀತಿ ತೆಳ್ಳಗೆ ಮಾಡ್ಕೊತ ಹೋದ್ರೆ ಆಯ್ತು ರೀ. ನೋಡಿರಿ ಹೋಳಿಗೆ ಎಷ್ಟು ಮಸ್ತಾಗಿ ಬಂದೈತಿ. ನಿಮ್ಗೆ ಹೋಳಿಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈ ರೀತಿ ಕಾಯಿ ಹೋಳಿಗೆ ಮಾಡ್ಕೊಳ್ಳೋ ಪದ್ಧತಿ ನಿಮ್ಗೆ ಏನಾರು ಗೊತ್ತಾಯ್ತಂದ್ರೆ ನೀವು ಆಚೆ ಕಡೆಯಿಂದ ತರೋದೇ ಇಲ್ಲರಿ, ಮನೆಯಲ್ಲೇ ಮಾಡ್ಕೋತೀರಿ. ನೀವು ಯುಗಾದಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡ್ಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ನಾನು ಈ ರೀತಿ ಕಾಯಿ ಹೋಳಿಗೆ ತಟ್ಕೊಂಡಿನಿ ನೋಡಿರಿ. ಈಗ ನಾನು ಹೋಳಿಗೆ ತಟ್ಕೊಂಡಿನಿ. ಈಗ ಇದು ಬೇಯಿಸ್ಕೋಬೇಕಲ್ಲ, ಈಗ ಹಂಚಿಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗಲ್ಲ ರೀ. ಹಂಚು ಕಾಯ್ದ ನಂತರ ಹೋಳಿಗೆ ಹಾಕ್ಕೊಳ್ಳೋಣ ರೀ. ಹೋಳಿಗೆ ಹಾಕಿ ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಮೊದಲೇ ಹೋಳಿಗೆ ಹಾಕ್ಕೊಳಾಗ ಸ್ವಲ್ಪ ಎಣ್ಣೆ ಹಾಕೋರಿ, ಆಮೇಲೆ ಹಾಕ್ಕೊಳಾಗ ನಡಿತೈತೆ ರೀ ಬಿಟ್ಟರು. ಈಗೇನು ಹೋಳಿಗೆ ತಟ್ಕೊಂಡಿನಲ್ಲ ರೀ ಅದು ಹಾಕ್ಕೋತೀನಿ ನೋಡಿರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ನಾನು ಕೈಲೇ ತಿರುಗಿಸಿ ಹಾಕ್ಕೋತೀನಿ. ನೀವು ಬೇಕಾದ್ರೆ ಕಡ್ಚಿಲೇ ತಿರುಗಿಸಿ ಹಾಕ್ಕೋಬೋದು ರೀ. ಇದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾವೆ. ಯಾಕಂದ್ರೆ ನಾವು ತಳ್ಳಗೆ ಮಾಡ್ಕೊಂಡಿರ್ತೀವಲ್ಲ ರೀ, ಹಾಗಾಗಿ ಹೊತ್ತು ಸಾಧ್ಯತೆ ಇರ್ತಾವೆ. ನೀವು ನೋಡಿಕೊಂಡು ಬೇಯಿಸ್ಕೋಬೇಕಾಗ್ತದೆ ರೀ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಡ್ರಿ.
ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಕಾಯಿ ಹೋಳಿಗೆ, ಒಂದು ಇಟ್ಟು ಕಣಕ ಆಚೆ ಬಂದಿಲ್ಲ ನೋಡಿರಿ. ನೀವು ಹೂರ್ಣ ಹದ ಮತ್ತು ಹಿಟ್ಟಿನ ಹದ ಕರೆಕ್ಟ್ ಇತ್ತಂದ್ರೆ ಹಿಟ್ಟು ದಂಡಿಗೆ ಬರಂಗಿಲ್ಲ ರೀ. ದಂಡಿಗೆ ಹಿಟ್ಟು ಬಂದ್ರೆ ಹೋಳಿಗೆ ಕಟ್ಟಿ ಆತಾವ್ರಿ, ತಿನ್ನಕ್ಕೆ ಚಲೋ ಅನ್ಸಲ್ಲ ರೀ. ನೋಡಿರಿ ತಿರುಗಿಸಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಇದು ಕಾಯಿ ಹೋಳಿಗೆ ರೆಡಿ ಆಯ್ತು ರೀ. ನೀವು ನಿಮ್ಮ ಮನ್ಯಾಗ ಯುಗಾದಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನಾನು ಯುಗಾದಿ ಹಬ್ಬಕ್ಕೆ ಇವತ್ತು ಕಾಯಿ ಹೋಳಿಗೆ ಮಾಡಾಕತ್ತೀನಿ. ಹಿಂದಿನ ವಿಡಿಯೋದಾಗ ಬೇಳೆ ಹೋಳಿಗೆ ಮಾಡಿ ತೋರಿಸೀನಿ. ನಿಮಗೆ ಯಾವ ಹೋಳಿಗೆ ಬೇಕು ನೋಡಿಕೊಂಡು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿರಿ ನಾನು ಈ ರೀತಿ ಬೇಯಿಸ್ಕೊಂಡೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಹೋಳಿಗೆ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಯುಗಾದಿ ಹಬ್ಬಕ್ಕೆ ಈ ರೀತಿ ಕಾಯಿ ಹೋಳಿಗೆ ಆದರೂ ಮಾಡ್ಕೋಬೋದು, ಬೇಳೆ ಹೋಳಿಗೆ ಆದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಹೋಳಿಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹೋಳಿಗೆ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಯುಗಾದಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡಿದ್ದೀನಿ. ಈ ಕಾಯಿ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.